ಭಾನುವಾರದಂದು ಸೂರ್ಯನನ್ನ ಪೂಜಿಸಲಾಗುತ್ತೆ. ಸೂರ್ಯನು ಅಶುಭ ಸ್ಥಾನದಲ್ಲಿದ್ದರೆ ಒಬ್ಬ ವ್ಯಕ್ತಿಯು ತನ್ನ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲಾಗುವುದಿಲ್ಲ. ಇದಲ್ಲದೆ ಸಾಧಕನು ಗೌರವವನ್ನು ಪಡೆಯಲು ಜೀವನದಲ್ಲಿ ಹೆಚ್ಚು ಹೋರಾಟವನ್ನು ಎದುರಿಸಬೇಕಾಗತ್ತೆ. ಭಾನುವಾರದಂದು ಸೂರ್ಯದೇವನ ಆಶೀರ್ವಾದವನ್ನು ಪಡೆಯಲು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಸನಾತನ ಧರ್ಮದಲ್ಲಿ ಭಾನುವಾರದಂದು ಸೂರ್ಯನನ್ನು ಪೂಜಿಸುವ ನಿಯಮವಿದೆ. ಸೂರ್ಯ ದೇವರನ್ನು ಸರಿಯಾಗಿ ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು. ಸೂರ್ಯನು ಅಶುಭ ಸ್ಥಾನದಲ್ಲಿದ್ದರೆ ಗೌರವವನ್ನು ಪಡೆಯಲು ಜೀವನದಲ್ಲಿ ಹೆಚ್ಚು ಹೋರಾಟವನ್ನು ಎದುರಿಸಬೇಕಾಗತ್ತೆ. ಭಾನುವಾರದಂದು ಸೂರ್ಯದೇವನ ಆಶೀರ್ವಾದವನ್ನು ಪಡೆಯಲು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಸಂತೋಷ, ಸಮೃದ್ಧಿ ಮತ್ತು ಖ್ಯಾತಿಯನ್ನು ಪಡೆಯುತ್ತಾರೆ. ಭಾನುವಾರ ಕೈಗೊಳ್ಳಬೇಕಾದ ಕ್ರಮಗಳು ಯಾವುದು ಅಂತ ನೋಡೋಣ. ನೀವು ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಭಾನುವಾರ 3 ಪೊರಕೆಗಳನ್ನು ಮನೆಗೆ ತನ್ನಿ. ವಾಸ್ತು ಪ್ರಕಾರ ಈ ಪೊರಕೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿ. ಮರುದಿನ ಅಂದರೆ ಸೋಮವಾರದಂದು ದೇವಸ್ಥಾನದಲ್ಲಿ ಈ ಪೊರಕೆಗಳನ್ನು ದಾನ ಮಾಡಿ. ಈ ಪರಿಹಾರವನ್ನು ಮಾಡುವುದರಿಂದ ಜೀವನದಲ್ಲಿ ಪ್ರಗತಿಯಾಗತ್ತೆ ಅಂತ ನಂಬಲಾಗಿದೆ. ಇದಲ್ಲದೆ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಖ್ಯಾತಿಯನ್ನು ಸಾಧಿಸಲು ಭಾನುವಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಈ ದಿನ ಹಿಟ್ಟಿನಿಂದ ಮಾಡಿದ ದೀಪಕ್ಕೆ ಎಣ್ಣೆಯನ್ನು ಸೇರಿಸಿ ಮತ್ತು ಅಶ್ವತ್ಥ ಮರದ ಕೆಳಗಡೆ ಹಚ್ಚಿ. ಇದರಿಂದ ಜೀವನದಲ್ಲಿ ಸುಖ, ಶಾಂತಿ ಸಿಗುತ್ತೆ. ಇನ್ನು ಸೂರ್ಯನನ್ನು ಮೆಚ್ಚಿಸಲು ಭಾನುವಾರದಂದು ಅಕ್ಕಿ, ಹಾಲು, ಬೆಲ್ಲ ಮತ್ತು ಬೆಚ್ಚಗಿನ ಬಟ್ಟೆಗಳನ್ನು ದಾನ ಮಾಡಬೇಕು. ಈ ಪರಿಹಾರವನ್ನು ಮಾಡುವುದರಿಂದ ಸೂರ್ಯ ದೇವರಿಗೆ ಸಂತೋಷವಾಗುತ್ತೆ ಮತ್ತು ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಇದಿಷ್ಟು ಇಂದಿನ ಮಾಹಿತಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೆ ಧನ್ಯವಾದಗಳು.